ಮೈಸೂರಿನ ಬಡಾವಣೆಯೊಂದರಲ್ಲಿ ದೊಡ್ಡ ಮನೆ ವಿಧವೆ ಸೊಸೆ ಶ್ರುತಿ ಸಂಬಂಧ ನೋಡಲು ಧಾರವಾಡದಿಂದ ಕೆಲವರು ಬಂದಿದ್ದರು. ಶ್ರುತಿಯ ಅತ್ತೆ ಶ್ರೀಮಂತಿಕೆ ಹೊರತಾಗಿಯೂ ಮನಸ್ಸಿನಿಂದ ಬಡವರಾಗಿದ್ದರು. ಬಂದ ಅತಿಥಿಗಳ ಮುಂದೆ ಮುಖ ಉಳಿಸಿಕೊಳ್ಳಬೇಕೆಂದು ಶ್ರುತಿಯ ಅತ್ತೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮುಂದೆ ಇಟ್ಟರು. ಶ್ರುತಿ ಮಕ್ಕಳು ತಿಂಡಿಗಳನ್ನು ನೋಡಿ ತಿನ್ನಲು ಕೇಳಿಬಿಡಬಾರದು ಎಂದು ಶ್ರುತಿಯವರನ್ನ ಬೇಗ ಬೇಗನೆ ಒಂದು ಕೊಠಡಿಗೆ ಕರೆದುಕೊಂಡು ಹೋದಳು. ಏಕೆಂದರೆ ಆ ಅತ್ತೆ ಮಕ್ಕಳಿಗೆ ಒಣಗಿದ ರೊಟ್ಟಿಯನ್ನು ಬಿಟ್ಟು ಬೇರೆ ಏನೂ ಕೊಡುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅತಿಥಿಗಳು, ನಿಮ್ಮ ವಿಧವೆ ಸೊಸೆಯನ್ನ ಭೇಟಿ ಮಾಡಿಸಿ ಎಂದರು. ಶ್ರುತಿ ಮುಂದೆ ಬಂದಳು. ಆಗ ಮಕ್ಕಳು ತಿಂಡಿಯ ಪರಿಮಳಕ್ಕೆ ಮನಸೋತು ಕೋಣೆಯಿಂದ ಹೊರಬಂದು ಟೇಬಲ್ ಮೇಲಿದ್ದ ತಿಂಡಿಗಳ ಮೇಲೆ ಮುಗಿಬಿದ್ದರು. ಅತಿಥಿಗಳನ್ನು ಇದು ನೋಡಿದರೂ ಬೇಸರ ಮಾಡಿಕೊಳ್ಳಲಿಲ್ಲ. ಅವರಲ್ಲೊಬ್ಬರು, ನಿಮ್ಮ ಸೊಸೆಯ ಸಂಬಂಧ ನಮಗೆ ಇಷ್ಟವಾಗಿತ್ತು ಮತ್ತು ನಾವು ಅವಳಿಗೆ ಒಳ್ಳೆಯ ಬಾಳ್ವೆ ನೀಡಿ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗುತ್ತೇವೆ ಎಂದರು. ಶ್ರುತಿಯ ಅತ್ತೆ ಇದನ್ನು ಕೇಳಿದಾಗ ಗಡಿಬಿಡಿಗೊಂಡರು. ತಕ್ಷಣವೇ ಓಡಿ ಬೇಗ ಬೇಗ ಎಲ್ಲರೂ ಕೈ ಜೋಡಿಸಿ ಅಡುಗೆ ತಯಾರಿಸಿ ಸ್ವಚ್ಛತೆಯ ವ್ಯವಸ್ಥೆ ನೋಡಿ ಅದಾಗಿದೆಯೋ ಇಲ್ಲವೋ ಎಂದು ಸೊಸೆಯ ತಾಯಿ ಅಂದರೆ ಶ್ರುತಿಯ ತಾಯಿಯ ಬಗ್ಗೆ ಕೂಗಿದರು. ಗೊಂದಲದಲ್ಲಿ ಸಿಕ್ಕ ಶ್ರುತಿಯ ತಾಯಿ ಅಂದರೆ ಅತ್ತೆ ನಾದಿನಿಯ ತಾಯಿ ಗಲಿಬಿಲಿಗೊಂಡರು. ಆದರೆ ಶ್ರುತಿ ಮತ್ತು ಅವಳ ಚಿಕ್ಕ ನಾದಿನಿ ಶೈಲಜಾ ವೇಗವಾಗಿ ಕೆಲಸ ಮಾಡುತ್ತಾ ಸ್ವಚ್ಛತೆಯಲ್ಲಿ ನಿರತರಾಗಿದ್ದರು. ಅಡುಗೆ ಮನೆಯಲ್ಲಿ ಬಗೆ ಬಗೆಯ ತಿಂಡಿಗಳು ಸಿದ್ಧವಾಗುತ್ತಿದ್ದವು. ಈ ಮಧ್ಯೆ ಶ್ರುತಿಯ ಮಗ ಕಿರಣ್ ಬಾಗಿಲಿನಿಂದ ಇಣುಕಿದ. ಅಮ್ಮ, ಒಂದು ಮಾತು ಕೇಳ ಎಂದು ಅವ ಮೆಲ್ಲಗೆ ಕೇಳಿದ. ಶ್ರುತಿ ತನ್ನ ಕೈಗಳಿಂದ ಒರೆಸುತ್ತಾ ಬಟ್ಟೆ ಕೆಳಗಿಟ್ಟು ತಕ್ಷಣ ತನ್ನ ಮಗನ ಬಳಿ ಬಂದಳು. ಹೌದಪ್ಪ ಮಗ, ಏನಾಯಿತು ಅಮ್ಮ? ಎಂತಹ ರುಚಿ ರುಚಿಯಾದ ಊಟದ ವಾಸನೆ ಬರ್ತಿದೆ ಅಲ್ವಾ, ಸ್ವಲ್ಪ ಊಟ ಕೊಡು ಎಂದು ಕಿರಣ್ ತುಟಿಗಳ ಮೇಲೆ ನಾಡಿಗೆ ಆಡಿಸುತ್ತಾ ಕೇಳಿದ. ಶ್ರುತಿ ತಲೆ ತಗ್ಗಿಸಿದಳು. ಮಗನೇ, ಈ ಊಟ ನಮಗಾಗಿ ಅಲ್ಲ, ಇದು ಅತಿಥಿಗಳಿಗಾಗಿ ಎಂದು ಶ್ರುತಿ ದುಃಖದ ಧ್ವನಿಯಲ್ಲಿ ಹೇಳಿದಳು. ಕಿರಣ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅತ್ತ ನೋಡಿದ. ಏನೇ ಒಳ್ಳೆಯದು ತಯಾರಿದ್ರು ಮಾಡಿದರೂ ಅತಿಥಿಗಳಿಗಾಗಿ ಇರುತ್ತೆ. ನಮಗೆ ಒಳ್ಳೆಯ ಊಟದ ರುಚಿ ಯಾವಾಗ ಸಿಗುತ್ತೆ? ನಾನು ಒಣರೊಟ್ಟಿ ತಿಂದು ಸುಸ್ತಾಗಿದ್ದೀನಿ, ಇವಾಗ ತಿನ್ನೋಕೆ ಮನಸ್ಸೇ ಆಗ್ತಿಲ್ಲ ಎಂದ. ಶ್ರುತಿ ತನ್ನ ಮುದ್ದಿನ ಮಗನ ಮೇಲೆ ತುಂಬ ಕರುಣೆ ತೋರಿಸಲು ಅಸಹಾಯಕಳಾಗಿದ್ದಳು. ಅವಳು ವಿಧವೆಯಾಗಿದ್ದಳು. ಆಕೆಯ ಗಂಡ ತೀರಿ ಹೋಗಿ 4 ವರ್ಷಗಳು ಕಳೆದಿತ್ತು. ಈ 4 ವರ್ಷಗಳಿಂದ ಅವಳು ಕೆಟ್ಟ ಸಮಯವನ್ನು ಕಳೆಯುತ್ತಿದ್ದಳು. ಶ್ರುತಿಯ ಅತ್ತೆ ಮನೆ ತುಂಬ ಶ್ರೀಮಂತ ಮನೆತನ. ಹಣಕಾಸಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದರೂ ಸಹ ಅತ್ತೆ ಸೊಸೆಯಿಂದ ಸೇವಕರಂತೆ ಕೆಲಸ ಮಾಡಿಸಿ ನಂತರವೂ ಅವಳಿಗೆ ಮತ್ತು ಆಕೆಯ ಮಕ್ಕಳಿಗೆ ತಿನ್ನಲು ಕೇವಲ ಒಣ ರೊಟ್ಟಿಗಳನ್ನು ಕೊಡುತ್ತಿದ್ದರು. ಶ್ರುತಿ 3 ಮಕ್ಕಳ ತಾಯಿ. ಮೂವರು ತುಂಬ ಸಮರ್ಥರು, ಬುದ್ಧಿವಂತರು ಮತ್ತು ಸುಂದರರಾಗಿದ್ದರು. ಶ್ರುತಿಯ ನಾದಿನಿಯ ಮಕ್ಕಳಂತೂ ಅಷ್ಟು ಚೆನ್ನಾಗಿರಲಿಲ್ಲ, ಓದಿನಲ್ಲಿ ಚುರುಕಾಗಿರಲಿಲ್ಲ. ಆದ್ದರಿಂದ ಅವಳು ಶ್ರುತಿಯ ಬಗ್ಗೆ ಅಸೂಯೆ ಪಡುತ್ತಿದ್ದಳು ಮತ್ತು ತನ್ನ ತಾಯಿಯ ಮನಸ್ಸಿನಲ್ಲಿ ಶ್ರುತಿಯ ಮಕ್ಕಳ ವಿರುದ್ಧ ಸುಳ್ಳು ಸುಳ್ಳು ವಿಷಯಗಳನ್ನು ತುಂಬಲು ಶುರು ಮಾಡಿದ್ದಳು. ಶ್ರುತಿಯ ಅತ್ತೆ ಮಗ ಬದುಕಿರುವಾಗಲೇ ಅವಳ ವಿರುದ್ಧವಾಗಿದ್ದಳು. ಆದರೆ ಮಗನ ಮುಂದೆ ತನ್ನ ವಿರೋಧವನ್ನು ಎಂದಿಗೂ ತೋರಿಸಿರಲಿಲ್ಲ. ಶ್ರುತಿಯ ಪತಿ ಮಗ ಅವಳ ಮೇಲೆ ಪ್ರಾಣವನ್ನೇ ಇಟ್ಟಿದ್ದ ಮತ್ತು ಮಕ್ಕಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಆದರೆ ಶ್ರುತಿಯ ಪತಿ ಇದ್ದಕ್ಕಿದ್ದಂತೆ ತೀರಿಕೊಂಡಾಗ ಅತ್ತೆಯು ಅನಾಥ ಮೊಮ್ಮಕ್ಕಳನ್ನು ಎದೆಗೆ ಅಪ್ಪಿಕೊಳ್ಳುವ ಬದಲು ಅವರೊಂದಿಗೆ ಕೆಟ್ಟದ್ದಾಗಿ ನಡೆದುಕೊಳ್ಳಲು ಶುರು ಮಾಡಿದಳು. ಅವಳು ಶ್ರುತಿಯನ್ನು ತವರಿಗೆ ಹೋಗಲು ಬಿಡುತ್ತಿರಲಿಲ್ಲ. ಮಕ್ಕಳು ತಮ್ಮ ತಂದೆಯ ಪಾಲು ಕೇಳಬಹುದೆಂದು ಅವರನ್ನು ತನ್ನ ಬಳಿ ಇಟ್ಟುಕೊಂಡು ಅವರ ಸುಖ ಶಾಂತಿಯನ್ನು ಕಸಿದುಕೊಂಡಿದ್ದಳು. ಅವರಿಗೆ ಒಳ್ಳೆಯ ಬಟ್ಟೆ ಸಿಗುತ್ತಿರಲಿಲ್ಲ ಅಥವಾ ತಿನ್ನಲು ಕುಡಿಯಲು ಸರಿಯಾಗಿ ನೀಡುತ್ತಿರಲಿಲ್ಲ. ಒಣರೊಟ್ಟಿ ತಿಂದು ಮಕ್ಕಳು ತುಂಬ ದುರ್ಬಲರಾಗಿದ್ದರು. ಶ್ರುತಿ ಹೇಗೋ ಧೈರ್ಯದಿಂದ ದಿನಗಳನ್ನು ಕಳೆಯುತ್ತಿದ್ದಳು. ಅವಳು ತನ್ನ ಮಕ್ಕಳು ಓದಿ ಯೋಗ್ಯರಾಗಬೇಕೆಂದು ಬಯಸುತ್ತಿದ್ದಳು. ಇದರಿಂದ ಅವರ ದಿನಗಳು ಬದಲಿಗಾಗಿ ಎಂದು ಆಸೆ ಪಡುತ್ತಿದ್ದಳು. ಆದರೆ ಇಂದು ಕಿರಣ್ ಆಹಾರ ಕೇಳಿದಾಗ ಅವಳಿಗೆ ತನ್ನ ಅಸಹಾಯಕತೆ ಬಗ್ಗೆ ಯೋಚಿಸಿ ತುಂಬ ಅಳು ಬಂತು. ಶ್ರುತಿ ಅಡುಗೆ ಮಾಡಿದರೂ ಅವಳಿಗೆ ಸ್ವಲ್ಪ ಆಹಾರವನ್ನು ತನ್ನ ಮಕ್ಕಳಿಗೆ ಕೊಡಲು ಅನುಮತಿ ಇರಲಿಲ್ಲ. ಎಲ್ಲ ಕೆಲಸಗಳು ಮುಗಿದಿದ್ದವು. ಅತಿಥಿಗಳು ಬರುವ ಸಮಯವಾಗಿತ್ತು. ನಾದಿನಿ ಕಾವೇರಿ ಬ್ಯೂಟಿ ಪಾರ್ಲರ್ನಿಂದ ಬಂದಿದ್ದಳು. ಅವಳು ಪಾರ್ಲರ್ನಿಂದ ತಯಾರಾಗಿ ಬಂದ ನಂತರ ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಶ್ರುತಿ ಕಾವೇರಿಯ ಕೋಣೆಗೆ ಏನಾದರೂ ಬೇಕೇ ಎಂದು ಕೇಳಲು ಹೋಗಿದ್ದಳು. ಆಗ ಕಾವೇರಿಗೆ ಹಿಂದೆ ಶ್ರುತಿ ನೆರಳು ಕಂಡಿತ್ತು. ಶ್ರುತಿ ಹತ್ತಿರ ಬಿಳಿ ಸೀರೆಯನ್ನು ಉಟ್ಟಿದ್ದಳು. ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು. ಬೆವರಿನಿಂದ ನೆನೆದಿದ್ದಳು. ಆದರೂ ಶ್ರುತಿ ಹೊಳೆಯುವ ತ್ವಚೆ ಮತ್ತು ಆಕರ್ಷಕವಾದ ಮುಖಲಕ್ಷಣಗಳು ಗಮನ ಸೆಳೆಯುತ್ತಿತ್ತು. ಅವಳು ತುಂಬ ಸುಂದರವಾಗಿದ್ದಳು. ಶ್ರುತಿಯ ಮದುವೆ 18 ವರ್ಷದ ವಯಸ್ಸಿನಲ್ಲೇ ಆಗಿತ್ತು. ಅನಂತರ 3 ಮಕ್ಕಳ ತಾಯಿ ಸಹ ಆಗಿದ್ದಳು. ಈಗ ಅವಳಿಗೆ 26 ವರ್ಷ ವಯಸ್ಸಾಗಿತ್ತು. ಆದರೆ ನೋಡಲು 19 ರಿಂದ 20 ವರ್ಷದ ಹುಡುಗಿಯಂತೆ ಕಾಣುತ್ತಿದ್ದಳು. ಕಳೆದು ಹೋದ ಕಠಿಣ ಸಮಯವೂ ಸಹ ಅವಳ ಸೌಂದರ್ಯವನ್ನು ಕಡಿಮೆ ಮಾಡಿರಲಿಲ್ಲ. ಆದರೆ ಈಗ ಅವಳು ಮೊದಲಿಗಿಂತ ಸಾಕಷ್ಟು ದುರ್ಬಲಗೊಂಡಿದ್ದಳು. ಕಾವೇರಿ ಮೂಗಿ ಮುರಿದು, ಅತ್ತಿಗೆ, ನೀವು ನನ್ನ ಕೋಣೆಗೆ ಏನು ಮಾಡಲು ಬಂದಿದ್ದೀರಾ?
ನಿಮ್ಮ ನೆರಳು ನನ್ನ ಮೇಲೆ ಬೀಳುವುದು ಮತ್ತು ಯಾವುದೇ ಅಪಶಕುನವಾಗುವುದು ನನಗೆ ಇಷ್ಟವಿಲ್ಲ. ನನ್ನನ್ನು ನೋಡಲು ಬರುತ್ತಿರುವವರು ತುಂಬ ಶ್ರೀಮಂತರು. ಇಡೀ ನಗರದಲ್ಲಿ ಅವರ ವ್ಯವಹಾರ ಹರಡಿದೆ. ಸುಸಂಸ್ಕೃತ ಮತ್ತು ಪ್ರಬುದ್ಧ ಜನರಾಗಿದ್ದಾರೆ. ನಿಮ್ಮ ಈ ಸ್ಥಿತಿಯನ್ನು ನೋಡಿದರೆ ಅವರು ಇಷ್ಟಪಡುವುದಿಲ್ಲ. ಆದ್ದರಿಂದ ದಯವಿಟ್ಟು ಅತಿಥಿಗಳ ಮುಂದೆ ಬರಬೇಡಿ ಮತ್ತು ನೆನಪಿಡಿ, ನಿಮ್ಮ ಮಕ್ಕಳು ಸಹ ಬರಬಾರದು ಎಂದು ಶ್ರುತಿಯ ಯಾವುದೇ ಮಾತುಗಳನ್ನು ಕೇಳದೆ ಆದೇಶ ನೀಡಿದಳು. ತಲೆ ತಗ್ಗಿಸಿ ಕುಳಿತಳು. ಇದು ಶ್ರುತಿ ಕೋಣೆಯಿಂದ ಹೊರ ಹೋಗಬಹುದು ಎಂಬ ಸೂಚನೆಯಾಗಿತ್ತು. ಶ್ರುತಿಯ ಕಣ್ಣುಗಳಲ್ಲಿ ನೀರು ಬರಲು ಶುರುವಾಯಿತು. ಅವಳು ಕೋಣೆಯಿಂದ ಹೊರಬಂದಳು. ಹೇ ಭಗವಂತ, ನೀನು ಇಂತಹ ಪರೀಕ್ಷೆ ಮಾಡ್ತಿದ್ದೀಯಾ? ನನ್ನ ಗಂಡ ನಿನ್ನ ಬಳಿಗೆ ಕರೆಸಿಕೊಳ್ಳೋದಿಬೇಕಿದ್ರೆ ನನ್ನ ಮಕ್ಕಳು ಉತ್ತಮ ಜೀವನ ಕಳೆಯುವಂತೆ ಏನಾದರೂ ಮಾಡಬೇಕಿತ್ತು. ಉತ್ತಮವಲ್ಲದಿದ್ದರೂ ಕನಿಷ್ಠ ಒಂದು ಸಾಮಾನ್ಯ ಜೀವನವಾದರೂ ಇರಬೇಕಿತ್ತು. ಅವಳು ಮನಸ್ಸಿನಲ್ಲಿಯೇ ದೇವರನ್ನು ದೂರುತ್ತಿದ್ದಳು. ತನ್ನ ಮಕ್ಕಳ ಕಣ್ಣುಗಳಲ್ಲಿ ನೋವನ್ನು ಅವಳಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅತಿಥಿಗಳು ಬಾಗಿಲಿಗೆ ಬಂದಾಗ ಶ್ರುತಿ ಅಡುಗೆ ಮನೆಗೆ ಹೋದಳು. ಊಟ ಇತ್ಯಾದಿಗಳನ್ನು ತಟ್ಟೆಯಲ್ಲಿ ಹಾಕಿ ಸೇವಕರ ಕೈಯಲ್ಲಿ ಹೊರಗೆ ಕಳುಹಿಸಿದಳು ಮತ್ತು ತಾನು ತನ್ನ ಮಕ್ಕಳನ್ನು ಕರೆದುಕೊಂಡು ಒಂದು ಕೋಣೆಯಲ್ಲಿ ಬಂದ್ ಮಾಡಿಕೊಂಡಳು. ಅವಳಿಗೆ ಗೊತ್ತಿತ್ತು, ಮಕ್ಕಳು ಹಸಿದಿದ್ದಾರೆ ಮತ್ತು ಒಣ ರೊಟ್ಟಿಯನ್ನು ಹೊರತುಪಡಿಸಿ ಅವರಿಗೆ ಬೇರೆ ಯಾವುದೇ ಆಹಾರ ರುಚಿ ಗೊತ್ತಿಲ್ಲ. ತಮ್ಮ ಮುಂದೆ ಇಂತಹ ಆಹಾರವನ್ನು ನೋಡಿ ಅವರು ಆಹಾರದ ಮೇಲೆ ಉಗಿ ಬೀಳಬಾರದು ಮತ್ತು ಕಾವೇರಿಯು ಇಷ್ಟು ಒಳ್ಳೆಯ ಸಂಬಂಧ ಹಿಂದಕ್ಕೆ ಹೋಗಬಾರದು ಎಂದು ಅವಳು ಬಯಸಿದ್ದಳು. ಅತ್ತೆ ಶ್ರುತಿಯೊಂದಿಗೆ ಹೇಗೆ ವರ್ತಿಸುತ್ತಿದ್ದರು? ಶ್ರುತಿ ಎಂದಿಗೂ ಅವರಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ. ಅವಳು ಯಾವಾಗಲೂ ಅವಳಿಗೆ ಒಳಿತಿಗಾಗಿಯೇ ಪ್ರಾರ್ಥನೆ ಮಾಡುತ್ತಿದ್ದಳು. ಅತಿಥಿಗಳು ಬಂದಿದ್ದರು. ಹಾಲ್ನಿಂದ ನಗು ಮತ್ತು ಮಾತನಾಡುವ ಶಬ್ದಗಳು ಬರುತ್ತಿತ್ತು. ಶ್ರುತಿ ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ಅವರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಸಂಬಂಧ ತಂದ ಮಹಿಳೆ, ನೀವು ನಿಮ್ಮ ಸೊಸೆಯನ್ನು ಕರೆಯಿರಿ, ನಾವು ಅವಳನ್ನು ಸಹ ಭೇಟಿ ಮಾಡಲು ಬಯಸುತ್ತೇವೆ. ಅವಳ ಬಗ್ಗೆ ತುಂಬ ಹೊಗಳಿಕೆ ಮಾತುಗಳನ್ನು ಕೇಳಿದ್ದೇವೆ ಎಂದಳು. ಆ ಮಹಿಳೆಯ ಮಾತನ್ನು ಕೇಳಿ ಶ್ರುತಿ ಅತ್ತೆಗೆ ತುಂಬ ಕೆಟ್ಟದ್ದೆನಿಸಿತು. ಆದರೆ ಅವರು ತಮ್ಮ ಮಗಳ ಸಂಬಂಧ ನೋಡಲು ಬಂದಿದ್ದರಿಂದ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರಿಗೆ ಶ್ರುತಿಯನ್ನು ಕರೆಯಲೇಬೇಕಾಯಿತು. ಶ್ರುತಿ ತನ್ನ ಮಕ್ಕಳನ್ನು ಅಲ್ಲೇ ಕೊಠಡಿಯಲ್ಲಿ ಇರಲು ಹೇಳಿ ತಾನು ಅತಿಥಿಗಳನ್ನು ಎದುರಿಸಲು ಹೊರಬಂದಳು. ಧಾರವಾಡದಿಂದ ಬಂದಿದ್ದ ಆ ದೊಡ್ಡ ಮನೆ ಯಜಮಾನಿ ಶ್ರುತಿಯ ಮುಖವನ್ನು ತುಂಬ ಗಮನವಿಟ್ಟು ನೋಡಿದರು. ಎಷ್ಟು ಚೆನ್ನಾಗಿದ್ದೀಯಾ ಮಗಳೇ, ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ವಿಧವೆ ಆದೆಯಲ್ಲ. ದೇವರು ಒಳ್ಳೆಯ ರೂಪ ಕೊಟ್ಟ, ಆದರೆ ಅದರ ಜೊತೆಗೆ ಒಳ್ಳೆಯ ಅದೃಷ್ಟ ಕೊಡಲಿಲ್ಲ ಎಂದು ಆ ಮಹಿಳೆ ದುಃಖ ವ್ಯಕ್ತಪಡಿಸಿದರು. ಶ್ರುತಿ ಕಣ್ಣುಗಳು ತುಂಬಿ ಬಂದವು. ಮಗಳೇ, ನೀನು ಇಂತಹ ಕೊಳಕು ಬಟ್ಟೆ ಯಾಕೆ ಹಾಕಿದ್ದೀಯಾ? ಮತ್ತೆ ನಿನಗೆ ಮಕ್ಕಳಿದ್ದಾರಂತೆ ಕೇಳಿದ್ದೀನಿ, ಅವರು ಎಲ್ಲಿದ್ದೀರಿ? ಶ್ರುತಿ ಉತ್ತರ ಹೇಳಲು ಬಾಯಿ ತೆರೆದಿದ್ದಳು. ಆಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ಜೋರಾಗಿ ತೆರೆಯಿತು. ಅವಳ 3 ಮಕ್ಕಳು ಓಡುತ್ತಾ ಅತಿಥಿಗಳಿಂದ ಹಾಲ್ಗೆ ಬಂದೇ ಬಿಟ್ಟರು. ಶ್ರುತಿ ಸಂಪೂರ್ಣವಾಗಿ ಗಲಿಬಿಲಿಗೊಂಡಳು. ಆದರೆ ಅವಳ ಅತ್ತೆ ಕೋಪದಿಂದ ಶ್ರುತಿಯ ಕಡೆ ನೋಡಿದಳು. ಅತಿಥಿಗಳ ಮುಂದೆ ದೊಡ್ಡ ತಟ್ಟೆಗಳಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಇಡಲಾಗಿತ್ತು. ಕೇಕ್, ಜಾಮೂನು ಮತ್ತು ಖೀರ್ ನ ಸುವಾಸನೆ ಇಡೀ ಕೋಣೆಯನ್ನು ಹರಡಿತು. ಮಕ್ಕಳು ಹಸಿವನ್ನು ಹೆಚ್ಚಿಸಿತ್ತು. ಅವರ ಹೃದಯಗಳು ವಿಚಲಿತಗೊಂಡವು. ಮಕ್ಕಳು ತಮ್ಮನ್ನು ತಾವು ತಡೆಯಲು ಪ್ರಯತ್ನಿಸಿದರು, ಆದರೆ ಹಸಿವಿನ ಮೇಲೆ ನಿಯಂತ್ರಣ ಇಡಲು ಸಾಧ್ಯವಾಗಲಿಲ್ಲ. ಚಿಕ್ಕ ಮಗು ಮುಂದೆ ಬಂದು ತಟ್ಟೆಯಿಂದ ಒಂದು ಜಾಮೂನು ತೆಗೆದು ಬಾಯಿಗೆ ಹಾಕಿಕೊಂಡಿತು. ಅಣ್ಣ ಕಿರಣ್ ನಾಚಿಕೆಯಿಂದ ತಾಯಿಯ ಕಡೆ ನೋಡಿದ ಮತ್ತು ನಂತರ ಒಂದು ಬಿಸ್ಕೆಟ್ ತೆಗೆದು ತಿಂದ. ಚಿಕ್ಕ ತಂಗಿ ಕೇಕ್ನಿಂದ ಮುಷ್ಟಿ ತುಂಬಿ ಬೇಗ ಬೇಗ ಬಾಯಿಗೆ ತುಂಬಿಕೊಂಡಳು. 3 ಮಕ್ಕಳು ಈಗ ತಿಂಡಿಯ ಮೇಲೆ ಭೀಕರವಾಗಿ ಮುಗಿಬಿದ್ದರು. ಅವರು ತಿನ್ನುವ ರೀತಿಯೇ ಅವರು ಎಷ್ಟು ಹಸಿದಿದ್ದಾರೆ ಎಂದು ಹೇಳುತ್ತಿತ್ತು. ಶ್ರುತಿಯ ಕಾಲಿನ ಕೆಳಗೆ ನೆಲ ಜಾರಿದಂತಾಯಿತು. ಆ ಕ್ಷಣ ಅವಳ ಹೃದಯ ಬಯಸಿದ್ದು ಈ ನೆಲ ಬಿಡದು ಅವಳು ಅದರೊಳಗೆ ಸಮಾಧಿಯಾಗಲಿ ಎಂದು. ಅವಳು ವೇಗವಾಗಿ ಮಕ್ಕಳ ಕಡೆ ಓಡಿದಳು ಮತ್ತು ಅವರ ಕೈಗಳನ್ನು ಹಿಡಿದು ತಿಂಡಿ ತಟ್ಟೆಗಳನ್ನು ಎಳೆಯಲು ಶುರು ಮಾಡಿದಳು. ಕಣ್ಣಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ಅತ್ತೆ ಕೋಪದಿಂದ ದೊಡ್ಡ ಕಣ್ಣು ಬಿಟ್ಟು ಕುರ್ಚಿಯ ಮೇಲೆ ಕುಳಿತುಕೊಂಡೇ ಸಿಟ್ಟಿನಿಂದ ಬಡಬಡಿಸುತ್ತಿದ್ದಳು. ಕಾವೇರಿ ಈ ದೃಶ್ಯ ನೋಡಿ ದ್ವೇಷದಿಂದ ಮೂಗು ಮುರಿದು ತಲೆ ತಗ್ಗಿಸಿ ತನ್ನ ಬಳೆಗಳ ಜೊತೆ ಆಟವಾಡಲು ಶುರು ಮಾಡಿದಳು. ಅತಿಥಿ ಮಹಿಳೆ ಇಡೀ ದೃಶ್ಯವನ್ನು ಮೌನವಾಗಿ ನೋಡಿದರು. ಮೊದಲು ಆಕೆಯ ಮುಖದ ಮೇಲೆ ಆಶ್ಚರ್ಯವಿತ್ತು. ನಂತರ ನಿಧಾನವಾಗಿ ಆಶ್ಚರ್ಯವು ವಿಷಾದಕ್ಕೆ ತಿರುಗಿತು. ಅವಳು ಮಕ್ಕಳನ್ನು ಗಮನವಿಟ್ಟು ನೋಡಿದಳು. ಅವರ ಮುಖಗಳು ಹಸಿವಿನಿಂದ ಕಂದಿದ್ದವು. ಕಣ್ಣುಗಳ ಕೆಳಗೆ ಕಪ್ಪು ಸುಳಿದಿದ್ದವು. ಅವಳ ಸ್ಥಿತಿ ನೋಡಿದರೆ ಗೊತ್ತಾಗುತ್ತಿತ್ತು ಅವರಿಗೆ ತಿನ್ನಲು ಒಳ್ಳೆಯ ತಿಂಡಿ ಸಿಗುವುದಿಲ್ಲ ಮತ್ತು ಹೆಚ್ಚಿನ ಸಮಯ ಹಸಿದಿದ್ದಾರೆ ಎಂದು. ಅತಿಥಿ ಮಹಿಳೆ ಶ್ರುತಿ ಕಡೆ ನೋಡಿದಳು. ಅವಳು ತನ್ನ ಮಕ್ಕಳನ್ನು ಹಿಂದೆ ಸರಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಪದೇ ಪದೇ ಕ್ಷಮೆ ಕೇಳುತ್ತಿದ್ದಳು. ಕಣ್ಣೀರು ನಿಲ್ಲದೆ ಹರಿಯುತ್ತಿತ್ತು. ಬಟ್ಟೆಗಳ ಮೇಲೆ ಬೆವರಿನ ಕಲೆಗಳಿದ್ದರೂ ಅವಳ ಮುಖ ಲಕ್ಷಣವಾಗಿ ಈಗಲೂ ನಕ್ಷತ್ರಗಳಂತೆ ಹೊಳೆಯುತ್ತಿತ್ತು. ಮಹಿಳೆ ದೀರ್ಘವಾದ ಉಸಿರು ತೆಗೆದುಕೊಂಡು ತನ್ನ ಮನಸ್ಸಿನ ಮಾತನ್ನು ಬಾಯಿಗೆ ತಂದಳು. ನಾವು ಇಲ್ಲಿ ನಿಮ್ಮ ಮಗಳ ಕಾವೇರಿ ಸಂಬಂಧ ನೋಡಲು ಬಂದಿದ್ದೆವು. ಆದರೆ ಈಗ ನಾವು ನೋಡಿದ ದೃಶ್ಯ ನನ್ನ ಮನಸ್ಸನ್ನೇ ಬದಲಾಯಿಸಿದೆ. ನಾವು ಕೇವಲ ನೋಡಲು ಚೆನ್ನಾಗಿರೋ ಹುಡುಗಿಯನ್ನಷ್ಟೇ ನೋಡ್ತಾ ಇಲ್ಲ, ಬದಲಿಗೆ ಕಷ್ಟದ ನಂತರವೂ ತನ್ನ ಗೌರವ ಮತ್ತು ಮಕ್ಕಳ ಪಾಲನೆ ಬಗ್ಗೆ ಕಾಳಜಿ ವಹಿಸಬಲ್ಲಂತಹ ಹುಡುಗಿ ನಮಗೆ ಬೇಕು ಎಂದರು. ಶ್ರುತಿಯ ಅತ್ತೆ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಯಿತು. ಅವರು ಏನೋ ಹೇಳಲು ಬಯಸುತ್ತಿದ್ದರು, ಆದರೆ ಮಾತು ಹೊರಡಲಿಲ್ಲ. ಕಾವೇರಿಯ ಮುಖ ಬಿಳಿಚಿಕೊಂಡಿತ್ತು. ಇಷ್ಟು ಒಳ್ಳೆಯ ಸಂಬಂಧ ತನ್ನ ಬದಲು ತನ್ನ ಅತ್ತಿಗೆಯನ್ನು ಇಷ್ಟಪಡುತ್ತಿದೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ.
ಆ ಮಹಿಳೆ ತಮ್ಮ ಮಾತನ್ನು ಮುಂದುವರಿಸಿದರು. ನಾವು ನಿಮ್ಮ ಸೊಸೆ ಶ್ರುತಿ ಬಗ್ಗೆ ತುಂಬ ಕೇಳಿದ್ದೇವೆ, ಆದರೆ ಇಂದು ನೋಡಿದೆವು. ಈ ಹೆಣ್ಣು ಒಳಗೆ ಮತ್ತು ಹೊರಗೆ ಎಷ್ಟು ಗಟ್ಟಿ, ಎಷ್ಟು ಸಂಸ್ಕಾರವಂತೆ ಅಂತ. ನಾವು ಅವಳ ಮುಖದಲ್ಲಿ ಸತ್ಯವನ್ನು ನೋಡಿದೆವು. ಅವಳ ಮಕ್ಕಳ ಹಸಿವು ಮತ್ತು ಅವಳ ಅಸಹಾಯಕತೆ ನಮ್ಮ ಹೃದಯ ಮುಟ್ಟಿದೆ. ಆದ್ದರಿಂದ ನಾವು ಕ್ಷಮೆಯೊಂದಿಗೆ ಹೇಳಲು ಬಯಸುತ್ತೇವೆ, ನಮಗೆ ಕಾವೇರಿಯಲ್ಲ, ಬದಲಿಗೆ ಶ್ರುತಿ ಸಂಬಂಧ ಇಷ್ಟವಾಗಿದೆ. ನಾನು ನನ್ನ ಮಗನ ಮದುವೆಯನ್ನು ಶ್ರುತಿಯೊಂದಿಗೆ ಮಾಡಲು ಬಯಸುತ್ತೇನೆ. ನಾವು ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತೇವೆ, ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಮತ್ತು ಅವರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುತ್ತೇವೆ. ನನ್ನ ಮಗ ಅವರ ಪಾಲನೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ಕೇಳಿ ಕೋಣೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಅತ್ತೆ ಕೋಪಭರಿತ ದೃಷ್ಟಿಯಿಂದ ಕಾವೇರಿಯ ಕಡೆಗೆ ನುಡಿದರು. ಕಾವೇರಿ ಅಳಲು ಶುರು ಮಾಡಿದಳು. ಶ್ರುತಿಯ ಹೃದಯ ಚೂರು ಚೂರಾಗಿತ್ತು. ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಅವಳು ತನ್ನ ತಲೆಯನ್ನು ತಗ್ಗಿಸಿ ಮಕ್ಕಳನ್ನು ಎದೆಯೊಂದಿಗೆ ಅಪ್ಪಿಕೊಂಡಳು. ಅತ್ತೆ ತನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು. ಅತ್ತೆಯ ಮುಖದ ಮೇಲೆ ಕೋಪದ ಕೆಂಪು ಛಾಯೆ ಹರಡಿತ್ತು. ಅವಳು ತಮ್ಮ ಜಾಗದಿಂದ ಎದ್ದು ನಿಂತು ಮತ್ತು ಜೋರಾದ ಧ್ವನಿಯಲ್ಲಿ ಹೇಳಿದರು, ನೀವು ದೊಡ್ಡ ತಪ್ಪು ಮಾಡಿದ್ದೀರಾ. ನಾವು ನಮ್ಮ ಮಗಳ ಸಂಬಂಧಕ್ಕಾಗಿ ನಿಮ್ಮನ್ನು ಮನೆಗೆ ಕರೆದಿದ್ದೆವು, ಆದರೆ ನೀವು ನಮ್ಮ ಮುಖದ ಮೇಲೆ ಮಸಿ ಬೆಳೆದಿದ್ದೀರಾ. ನಮ್ಮ ಮಗಳಲ್ಲಿ ಏನಾದರೂ ಕೊರತೆ ಇದೆಯಾ? ನೀವು ಅವಳನ್ನು ತಿರಸ್ಕರಿಸಿ ನಮ್ಮ ಸೊಸೆಯನ್ನ ಸಂಬಂಧವನ್ನು ಕೇಳುತ್ತಿದ್ದೀರಾ? ಅತಿಥಿ ಮಹಿಳೆ ಸೌಮ್ಯವಾಗಿ, ನನ್ನ ಉದ್ದೇಶ ಯಾರಿಗೂ ನೋವುಂಟು ಮಾಡುವುದಲ್ಲ. ನಾನು ಕೇವಲ ನನ್ನ ಮಗನಿಗೆ ಒಳ್ಳೆಯದನ್ನು ಯೋಚಿಸುತ್ತೇನೆ. ಶ್ರುತಿಯೊಬ್ಬ ಒಳ್ಳೆಯ ಮತ್ತು ಸಂಸ್ಕಾರಿ ಹೆಣ್ಣು ಎಂದರು. ಆದರೆ ಅತ್ತೆ ಅವರ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಚಪ್ಪಾಳೆ ತಟ್ಟಿ ಬಾಗಿಲಿನ ಕಡೆ ಕೈ ತೋರಿಸಿ, ನಾವು ನಿಮ್ಮಂಥವರ ಜೊತೆ ಯಾವ ಸಂಬಂಧವನ್ನು ಬೆಳೆಸೋಕೆ ಆಗಲ್ಲ. ಶ್ರುತಿ ನನ್ನ ಮಗನ ವಿಧವೆ, ಅವಳ ಮದುವೆ ನಾನು ಎಂದಿಗೂ ಮಾಡೋದಿಲ್ಲ. ನಮ್ಮಲ್ಲಿ ವಿಧವೆ ಸೊಸೆ ಎರಡನೇ ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ. ನೀವು ಇಲ್ಲಿಂದ ಹೋಗಿ. ನಮ್ಮ ಮನೆಯ ಗೌರವವನ್ನು ಈ ರೀತಿ ಹರಾಜು ಮಾಡೋಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ. ಕಾವೇರಿ ಅಳುತ್ತಾ ತನ್ನ ತಾಯಿಯ ಸೆರಗನ್ನು ಹಿಡಿದು ಅಲ್ಲೇ ನೆಲದ ಮೇಲೆ ಕುಳಿತಳು. ಶ್ರುತಿ ಹೃದಯ ಕಂಪಿಸಿತು. ಅತಿಥಿ ಮಹಿಳೆ ಮೌನವಾಗಿ ಎದ್ದು ತಮ್ಮ ಪರ್ಸ್ ತೆಗೆದುಕೊಂಡು ಹೋಗುವಾಗ ಶ್ರುತಿ ಕಡೆಗೆ ವಿಷಾದದ ನೋಟದಿಂದ ನೋಡಿದರು. ಆ ಮಹಿಳೆ ಮನೆ ಬಾಗಿಲನ್ನು ದಾಟಿ ಹೋದರು. ಆದರೆ ಶ್ರುತಿ ಕಷ್ಟದ ಸಮಯ ಶುರುವಾಗಿತ್ತು. ಅತ್ತೆ ಕೋಪದಿಂದ ನಡುಗುತ್ತಿದ್ದರು. ಅವಳು ಶ್ರುತಿಯ ಕಡೆ ನೋಡಿದಳು ಮತ್ತು ಕಠಿಣ ಧ್ವನಿಯಲ್ಲಿ ಹೇಳಿದರು, ಎಲ್ಲರ ಕಣ್ಣಿನಾಗ ನಮ್ಮ ಮಾನ ಹಾನಿ ಮಾಡಿದ್ದೀಯಾ ಅಲ್ವಾ? ಗೊತ್ತಿಲ್ಲ ನೀನು ಯಾವ ಮಾಟ ಮಾಡಿದ್ದೀಯಾ ಅಂತ. ಆ ಮಹಿಳೆ ನಿನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಇದ್ಲು. ಇವಾಗ ಈ ಮನೆಯಲ್ಲಿ ನಿನಗೆ ಯಾವ ಹಕ್ಕು ಇಲ್ಲ. ನಾವು ನಿನ್ನನ್ನು ವಿಧವೆ ಅಂತ ಸಹಿಸಿಕೊಂಡಿದ್ವಿ, ಆದರೆ ಈಗ ನೀನು ಒಂದು ಭಾರ ಆಗಿದ್ದೀಯಾ. ನನ್ನ ಮಗಳಿಗಾಗಿ ಬಂದ ಸಂಬಂಧದ ಮೇಲೆ ಕಣ್ಣು ಹಾಕೋಕೆ ಶುರು ಮಾಡಿದ್ದೀಯಾ. ಅತ್ತೆ, ನಾನು ಏನೂ ಮಾಡಿಲ್ಲ. ನಾನು ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸಿದ್ದೇನೆ ಎಂದಳು. ಆದರೆ ಅತ್ತೆ ಒಂದು ಮಾತನ್ನು ಕೇಳಲಿಲ್ಲ. ಅವಳು ವೇಗವಾಗಿ ಬಾಗಿಲಿನ ಕಡೆಗೆ ನಡೆದು ಸೇವಕನಿಗೆ ಗಟ್ಟಿಯಾಗಿ ಹೇಳಿದಳು, ಈ ಹೆಣ್ಣು ಮತ್ತು ಆಕೆಯ ಮಕ್ಕಳ ಸಾಮಾನುಗಳನ್ನು ಹೊರಗೆ ಎಸೆಯಿರಿ. ಮನೆಯೊಳಗೆ ದೊಡ್ಡ ಗದ್ದಲ ಉಂಟಾಯಿತು. ಮಕ್ಕಳು ತಾಯಿಯನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದರು. ಶ್ರುತಿ ಮನಸ್ಸಿನಲ್ಲೇ ದೇವರಿಗೆ ಪ್ರಾರ್ಥನೆ ಮಾಡಿದಳು, ಆದರೆ ಯಾವುದೇ ಪವಾಡ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಶ್ರುತಿ ಮತ್ತು ಆಕೆಯ 3 ಮಕ್ಕಳು ಮನೆಯ ಹೊರಗೆ ಮೈಸೂರಿನ ರಸ್ತೆ ಮೇಲೆ ನಿಂತಿದ್ದರು. ಅತ್ತೆ ಅವಳಿಗೆ ತಳ್ಳಿ ಮನೆಯಿಂದ ಹೊರಹಾಕಿದ್ದರು. ಸಂಜೆ ಕತ್ತಲು ಹರಡಿತ್ತು. ಆಕಾಶದ ಮೋಡಗಳು ದಟ್ಟವಾಗಿದ್ದವು. ಮಕ್ಕಳು ಹಸಿವಿನಿಂದ ಸುಸ್ತಾಗಿ ನೆಲದ ಮೇಲೆ ಕುಳಿತರು. ಶ್ರುತಿಯ ಹೃದಯ ತತ್ತರಿಸಿದಂತಾಯಿತು. ತನ್ನವರೇ ತನ್ನನ್ನು ತಳ್ಳಿ ಹೊರಹಾಕುತ್ತಾರೆ ಎಂದು ಶ್ರುತಿ ಯೋಚಿಸಿರಲಿಲ್ಲ. ಅವಳು ತನ್ನ ಮಕ್ಕಳನ್ನು ಕರೆದುಕೊಂಡು ಮೈಸೂರಿನ ಆ ರಸ್ತೆಯಲ್ಲಿ ನಡೆಯುತ್ತಾ ಹೋದಳು. ಪ್ರತಿ ಮುಖವು ಅಪರಿಚಿತವಾಗಿ ಕಾಣುತ್ತಿತ್ತು. ಅವಳ ಸ್ವಂತದವರು ಯಾರೂ ಇರಲಿಲ್ಲ. ಅವಳು ಮೊದಲೇ ಅನಾಥಳಾಗಿದ್ದಳು ಮತ್ತು ಸಂಬಂಧಿಕರು ಅವಳನ್ನು ಭಾರವೆಂದು ದೂರ ಮಾಡಿದ್ದರು. ಶ್ರುತಿಯ ಅದೃಷ್ಟ ಚೆನ್ನಾಗಿತ್ತು. ಅವಳಿಗೆ ಒಳ್ಳೆಯ ಪತಿ ಸಿಕ್ಕಿದ್ದ. ಆದರೆ ಆ ಸೌಭಾಗ್ಯ ಹೆಚ್ಚು ಕಾಲ ಇರಲಿಲ್ಲ. ಮತ್ತೊಮ್ಮೆ ಅವಳು ಸಮಾಜದ ಹೊಡೆತಗಳಿಗೆ ಬಲಿಯಾಗಿದ್ದಳು. ಯಾರಾದರೂ ಅವಳ ಸ್ಥಿತಿಯನ್ನು ನೋಡಿ ನಿಲ್ಲುತ್ತಿದ್ದರು. ಯಾರಾದರೂ ಕನಿಕರದಿಂದ ಸಹಾನುಭೂತಿ ನೋಟದಿಂದ ಅವಳನ್ನು ನೋಡುತ್ತಿದ್ದರು. ಆದರೆ ಯಾರೂ ಹತ್ತಿರ ಬಂದು ಸಹಾಯ ಮಾಡಲು ಸಿದ್ಧರಿರಲಿಲ್ಲ. ರಾತ್ರಿ ಕತ್ತಲೆಯಲ್ಲಿ ಶ್ರುತಿ ಇನ್ನೂ ಹೆಚ್ಚು ಚಿಂತಿತಳಾಗತೊಡಗಿದ್ದಳು. ಏಕೆಂದರೆ ಗಂಡನ ನಂತರ ಅವಳು ಎಂದಿಗೂ ಮನೆಯಿಂದ ಹೊರಗೆ ಕಾಲಿಟ್ಟಿರಲಿಲ್ಲ. ಅವಳು ರಸ್ತೆಗಳಲ್ಲಿ ಅಲಿಯುತ್ತಿದ್ದಳು. ಈ ಮಧ್ಯೆ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಕೈಯಲ್ಲಿ ಶಾಪಿಂಗ್ ಚೀಲ ಹಿಡಿದು ಹೋಗುತ್ತಿದ್ದ. ಅವನು ಶ್ರುತಿಯ ಬಳಿ ಬಂದು ನಿಂತ. ಮಕ್ಕಳನ್ನು ನೋಡಿದ. ಅವರ ಮುಖಗಳು ಹಸಿವು ಮತ್ತು ಅಸಹಾಯಕದಿಂದ ಬಾಡಿದ್ದವು. ನಂತರ ಕಣ್ಣೀರಿನಲ್ಲಿ ಮುಳುಗಿದ್ದ ಶ್ರುತಿ ಸ್ಥಿತಿಯನ್ನು ನೋಡಿದ. ಅವನು ದಯೆಯಿಂದ, ನೀವು ಇಲ್ಲೇಕೆ ಕುಳಿತಿದ್ದೀರಾ ಎಂದನು. ಶ್ರುತಿ ಅಳುತ್ತಾ, ನಮ್ಮನ್ನು ಮನೆಯಿಂದ ಹೊರಹಾಕಿದ್ದಾರೆ. ನಮ್ಮ ಬಳಿ ಯಾವುದೇ ಆಶ್ರಯ ಇಲ್ಲ ಎಂದಳು. ಆ ವ್ಯಕ್ತಿ ದೀರ್ಘ ಉಸಿರು ತೆಗೆದುಕೊಂಡು, ನನ್ನ ಮನೆಯಲ್ಲಿ ಕೆಲಸಕ್ಕೆ ಒಬ್ಬ ಕೆಲಸದ ಹೆಣ್ಣಿನ ಅವಶ್ಯಕತೆ ಇದೆ. ನಿಮಗೆ ಬೇಕಿದ್ದರೆ ಮಕ್ಕಳ ಜೊತೆ ಇವತ್ತು ನನ್ನ ಮನೆಗೆ ಬನ್ನಿ. ಇರಲು ಜಾಗ ಮತ್ತು ಊಟದ ವ್ಯವಸ್ಥೆ ಆಗುತ್ತೆ ಎಂದನು. ಮಕ್ಕಳ ಮುಕ್ತ ಮುಖವನ್ನು ನೋಡಿದಾಗ ಆ ವ್ಯಕ್ತಿಗೆ ದಯೆ ಬಂದಿತ್ತು. ಮನೆಯಲ್ಲಿ ಕೆಲಸಗಾರ್ತಿಯ ಅವಶ್ಯಕತೆ ಇರಲಿಲ್ಲ, ಆದರೆ ಅವನು ಶ್ರುತಿಯ ತನ್ನೊಂದಿಗೆ ಬರಲು ಕೇಳಿದ್ದ. ಶ್ರುತಿ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಆ ವ್ಯಕ್ತಿಯ ವಯಸ್ಸು ಹೆಚ್ಚಿರಲಿಲ್ಲ, ಬಹುಶಃ 35 ರಿಂದ 36 ವರ್ಷ
ವರ್ಷದವನಿರಬಹುದು. ಶ್ರುತಿ ಮನಸ್ಸಿಗೆ ಒಂದು ಮೂಲೆಯಲ್ಲಿ ಭಯವಿತ್ತು. ಆದರೆ ಮಕ್ಕಳ ಮುಖಗಳು ಅವಳಿಗೆ ಧೈರ್ಯ ಕೊಟ್ಟವು. ಅವಳು ತಲೆ ತಗ್ಗಿಸಿ ಹೌದು ಎಂದಳು. ಆ ವ್ಯಕ್ತಿ ಮುಂದೆ ಬಂದು ಮಕ್ಕಳ ಕೈ ಹಿಡಿದು ಶ್ರುತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಶುರು ಮಾಡಿದ. ರಾತ್ರಿ ಕತ್ತಲೆಯಲ್ಲೂ ಅವಳು ಆ ಅಪರಿಚಿತ ವ್ಯಕ್ತಿಯ ಮನೆ ತಲುಪಿದಾಗ ಶ್ರುತಿಯ ಹೃದಯದಲ್ಲಿ ಒಂದು ಭರವಸೆ ಮೂಡಿತ್ತು. ಅವಳು ಒಬ್ಬಳು ಕೆಲಸಗಾರ್ತಿಯಾಗಿ ಹೋಗುತ್ತಿದ್ದಳು, ಆದರೆ ಕನಿಷ್ಠ ಅವಳ ಮಕ್ಕಳಿಗೆ ಸೂರು ಮತ್ತು ಊಟವಾದರೂ ಸಿಗುತ್ತಿತ್ತು. ಶ್ರುತಿ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳಿದಳು. ಆ ವ್ಯಕ್ತಿ ಯಾವುದೇ ಕೆಟ್ಟ ವ್ಯಕ್ತಿಯಾಗದಿರಲಿ ಎಂದು ಪ್ರಾರ್ಥಿಸಲು ಅಪರಿಚಿತ ವ್ಯಕ್ತಿ ಶ್ರುತಿಯನ್ನು ತನ್ನ ಮನೆಗೆ ಕರೆತಂದ ಮತ್ತು ತಕ್ಷಣವೇ ಮಕ್ಕಳಿಗಾಗಿ ತಿನ್ನಲು ಕುಡಿಯಲು ವ್ಯವಸ್ಥೆ ಮಾಡಿದ. ಶ್ರುತಿ ಇರಲು ಒಂದು ಕೋಣೆಯನ್ನು ಕೊಟ್ಟನು ಮತ್ತು ಈಗ ಮಲಗಲು ಬೆಳಗ್ಗೆ ಮಾತನಾಡೋಣ ಎಂದನು. ಶ್ರುತಿ ರಾತ್ರಿ ಇಡೀ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಯೋಚಿಸುತ್ತಿದ್ದಳು. ಮರುದಿನ ಅವಳು ಆ ಮನೆ ಯಜಮಾನಿಯನ್ನು ಭೇಟಿಯಾದಾಗ ಶ್ರುತಿ ಆಶ್ಚರ್ಯಗೊಂಡಳು. ಇವಳು ಅದೇ ಅತಿಥಿ ಮಹಿಳೆಯಾಗಿದ್ದಳು. ಅಂದರೆ ಅವಳ ಅತ್ತೆ ಮನೆಯಲ್ಲಿ ಶ್ರುತಿ ಸಂಬಂಧ ಕೇಳಿದ ಆ ಮಹಿಳೆ ನಗುತ್ತಾ ಶ್ರುತಿ ಬಳಿ ಬಂದು ಹೇಳಿದರು, ಮಗಳೇ, ದೇವರು ಸ್ವತಃ ನಿನ್ನನ್ನು ನಮ್ಮ ಮನೆಗೆ ತಲುಪಿಸಿದ್ದಾನೆ. ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೆ ಮತ್ತು ಇಂದು ನನ್ನ ಇಚ್ಛೆ ಪೂರ್ಣವಾಗುತ್ತಿದೆ. ಇದೇ ನನ್ನ ಮನೆ ಮತ್ತು ನೀನು ಇಲ್ಲಿಗೆ ಕರೆತಂದದ್ದು ನನ್ನ ಮಗ ಅಭಿನವ್. ಶ್ರುತಿ ಆಶ್ಚರ್ಯಚಕಿತಳಾಗಿ ನಿಂತಳು. ಅವಳ ಕಣ್ಣುಗಳು ಮುಂದೆ ಹಿಂದಿನ ರಾತ್ರಿ ಎಲ್ಲ ದೃಶ್ಯಗಳು ಸುಳಿದಾಡಿದವು. ಈಗ ಅವಳಿಗೆ ಅಭಿನಯನ ಉದ್ದೇಶದ ಬಗ್ಗೆ ಯಾವುದೇ ಅನುಮಾನವಿರಲಿಲ್ಲ. ಯಾರ ತಾಯಿ ಇಷ್ಟು ಒಳ್ಳೆಯ ಸ್ವಭಾವದ ಮಹಿಳೆಯಾಗಿದ್ದಾಳೋ ಅವಳ ಮಗನು ಖಂಡಿತ ಹಾಗೆಯೇ ಇರಬೇಕು. ಅತಿಥಿ ಮಹಿಳೆ ಸೌಮ್ಯವಾಗಿ ಹೇಳಿದಳು, ನಾನು ಈಗ ಮತ್ತೆ ನನ್ನ ಮಗನಿಗಾಗಿ ನಿನ್ನನ್ನು ಕೇಳುತ್ತೇನೆ. ನಿನ್ನ ಮುಗ್ಧತೆ ಮತ್ತು ತಾಳ್ಮೆ ನನ್ನನ್ನು ಇನ್ನಷ್ಟು ಪ್ರಭಾವಿಸಿದೆ. ಅಭಿನವ್ ನಿನಗೆ ಮತ್ತು ಮಕ್ಕಳಿಗೆ ಜೀವನ ಸಂತೋಷ ತುಂಬಬಲ್ಲ. ಶ್ರುತಿ ಮೌನವಾಗಿ ಕೇಳುತ್ತಿದ್ದಳು. ಅವಳ ಹೃದಯ ಹೆದರುತ್ತಿತ್ತು. ಆದರೆ ಮಕ್ಕಳ ಭವಿಷ್ಯ ಯೋಚಿಸಿ ಅವಳು ನಿರ್ಧಾರ ತೆಗೆದುಕೊಂಡಳು. ಅವರು ಅವಳಿಗೆ ಮರುದಿನ ಉತ್ತರ ನೀಡಲು ಕೇಳಿದರು. ಅವಳು ರಾತ್ರಿ ಯೋಚಿಸಲು. ಮರುದಿನ ಅಭಿನವ್ ಅವಳ ಬಳಿಗೆ ಬಂದ. ಸೌಮ್ಯವಾಗಿ, ನೀನು ಹೌದು ಅಂದರೆ ನಾನು ನಿನ್ನ ಜೀವನವನ್ನು ನಿನ್ನ ಮತ್ತು ಮಕ್ಕಳ ಹೆಸರಿಗಾಗಿ ಮಾಡುತ್ತೇನೆ. ಆದರೆ ನೀನು ಇಲ್ಲ ಅಂದರೆ ನಾನು ನಿನ್ನ ಇಚ್ಛೆಯನ್ನು ಗೌರವಿಸುತ್ತೇನೆ. ನನಗೆ ಎಂದಿಗೂ ತಂದೆಯಾಗೋಕೆ ಆಗಲ್ಲ. ನಿನ್ನ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಭಾವಿಸಿ ಸಾಕ್ತೀನಿ. ನಿನಗೆ ಯಾವುದೇ ಗ್ಯಾರಂಟಿ ಬೇಕಾದರೂ ನಾನು ಕೊಡೋಕೆ ಸಿದ್ಧನಾಗಿದ್ದೀನಿ. ಆದರೆ ನನಗೆ ಮಕ್ಕಳ ತಂದೆಯಾಗೋಕೆ ಬಿಡು. ನೀನು ನನ್ನನ್ನು ಮದುವೆಯಾಗೋಕೆ ಬಯಸಿದ್ರೂ ಈ ಮನೆಯಲ್ಲಿ ಇರಬಹುದು. ನಾನು ಈಗಲೂ ಮಕ್ಕಳ ಬಗ್ಗೆ ಹೀಗೆ ಕಾಳಜಿ ವಹಿಸ್ತೀನಿ ಎಂದ. ಶ್ರುತಿಯ ಕಣ್ಣುಗಳು ನೀರು ತುಂಬಿ ಬಂದವು. ಕೆಲವು ಕ್ಷಣ ಯೋಚಿಸಿದ ನಂತರ ಅವಳು ಸರಿ ಎಂದು ತಲೆ ತಗ್ಗಿಸಿ ಒಪ್ಪಿಕೊಂಡಳು. ಹೀಗೆ ಅವರೆಲ್ಲ ಹೊಸ ಜೀವನ ಶುರುವಾಯಿತು. ಶ್ರುತಿ ಬೇಗನೆ ಅಭಿನವ್ ನಿಜವಾಗಿಯೂ ತುಂಬ ಒಳ್ಳೆಯ ಮನುಷ್ಯ ಎಂದು ಅರಿತಳು. ಅವನು ಮಕ್ಕಳೊಂದಿಗೆ ಆ ಮಕ್ಕಳು ತನ್ನದೇ ರಕ್ತವೆಂಬಂತೆ ವರ್ತಿಸುತ್ತಿದ್ದ. ಶ್ರುತಿಯ ಹೃದಯದಲ್ಲಿಯೂ ನಿಧಾನವಾಗಿ ಅಭಿನವ್ಗಾಗಿ ಪ್ರೀತಿ ಜಾಗೃತಗೊಂಡಿತು. ಈಗ ಅವಳು ಕೇವಲ ತಾಯಿಯಲ್ಲ, ಒಬ್ಬ ಪತ್ನಿಯೂ ಆಗಿದ್ದಳು. ಮತ್ತೊಂದೆಡೆ ಕಾವೇರಿಯ ಜೀವನದಲ್ಲಿ ಕತ್ತಲು ಆವರಿಸಿತ್ತು. ಅದೇ ಕಾವೇರಿ ಶ್ರುತಿಯನ್ನು ತಳ್ಳಿ ಮನೆಯಿಂದ ಹೊರಹಾಕಲು ಕಾರಣವಾಗಿದ್ದಳು. ಒಂದು ದಿನ ಮಾರುಕಟ್ಟೆಯಿಂದ ಹಿಂತಿರುಗುತ್ತಿರಬೇಕಾದರೆ ಆಕೆ ಆಘಾತಕ್ಕೀಡಾದಳು. ಆಕೆಯ 2 ಕಾಲುಗಳು ಮುರಿದು ಹೋದವು ಮತ್ತು ಅವಳು ಅಂಗವಿಕಲಳಾದಳು. ಶ್ರುತಿಗೆ ಈ ಸುದ್ದಿ ಸಿಕ್ಕಾಗ ಅವಳು ಮನಸ್ಸಿನಲ್ಲಿ ಯೋಚಿಸಲು, ದೇವರೇ, ನ್ಯಾಯದಲ್ಲಿ ವಿಳಂಬವಾಗಬಹುದು, ಆದರೆ ಕತ್ತಲು ಶಾಶ್ವತವಾಗಿ ಇರೋದಿಲ್ಲ. ಶ್ರುತಿಯ ಅತ್ತೆ ತನ್ನ ಅಂಗವಿಕಲ ಮಗಳನ್ನು ನೋಡಿ ತನ್ನ ಕೃತ್ಯಗಳ ಫಲ ಅನುಭವಿಸುತ್ತಿದ್ದಳು. ಅವಳು ಶ್ರುತಿಯನ್ನು ಹುಡುಕಲು ತುಂಬ ಪ್ರಯತ್ನಿಸಿದಳು, ಆದರೆ ಶ್ರುತಿ ಅವರಿಂದ ದೂರ ಇರುವುದೇ ಸರಿ ಎಂದು ಭಾವಿಸಿದಳು. ಈಗ ಶ್ರುತಿಯ ಜೀವನವು ನೆಮ್ಮದಿ ಮತ್ತು ಸಂತೋಷದಿಂದ ತುಂಬಿತ್ತು. ಮಕ್ಕಳು, ನಗು ಮತ್ತು ಅಭಿನವ್ ಪ್ರೀತಿ ಅವಳ ಜಗತ್ತನ್ನು ಬೆಳಗಿಸಿತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಹೊಸ ಹೊಸ ಕಥೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.